ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಧದ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಆಯುಧ ಮಲ್ಲಪ್ಪ ಶಿವಧರ. ಆತ್ಮೀಯರೇ, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೇ ಇಮ್ರಾನ್ ಖಾನ್ ಹತ್ಯೆ ಆಗಿದೆ ಅಂತ ಹರಿದಾಡ್ತಾ ಇದೆ ಸುದ್ದಿ. ನಿಜವಾಗಿಯೂ ನಿಜಾನ ಇದು? ಯಾಕೆಂದರೆ ಅಲ್ಲಿಯ ಸೇನಾಡಳಿತ ಸೈನ್ಯ ಅವರಿಗೆ ಅಂದರೆ ವಿಶೇಷವಾಗಿ ಇಮ್ರಾನ್ ಖಾನ್ ಸಂಬಂಧಿಗಳಿಗೆ, ಅದೇ ಕಾಲಕ್ಕೆ ಅವ್ರ ಪಾರ್ಟಿ ಜನರಿಗೆ ತೆಹ್ರೀಕ್ ಇನ್ಸಾಫ್, ಪಾಕ್ ತೆಹ್ರೀಕ್ ಇನ್ಸಾಫ್ ಅಂತ ಪಕ್ಷದ ಹೆಸರು, ಅವರ ಜನ ಹೋದರೂ ಸಹಿತ ಅವಕಾಶ ಕೊಡ್ತಾ ಇಲ್ಲ. ಅಷ್ಟೇ ಏಕೆ, ಇದೇ ಸಂದರ್ಭದಲ್ಲೇ ಸೋಯಲ್ ಅಫ್ರೀದಿ ಅನ್ನುವಂಥ ಖೈಬರ್ ಒಂದು ಪ್ರದೇಶ ಬರ್ತದೆ, ಖೈಬರ್ ಅಫ್ಘಾನಿ ಅಂತೇಳಿ, ಅಲ್ಲೇ ಅವರ CM ಸೋಯಲ್ ಅಫ್ರೀದಿ ಅವ್ರನ್ನ ನೋಡ್ಲಿಕ್ಕೆ ಬಿಟ್ಟಿಲ್ಲ. ಮತ್ತು ನೋಡ್ಲಿಕ್ಕೆ ಹೋದಲ್ಲೇ ಅವ್ರನ್ನ ಬಿಡುವ ಒಂದು ರಿಕ್ವೆಸ್ಟ್ ಮಾಡಿದಾಗ ಅಬಿಲ್ ಗುರಾ ಒಂದು ಜೈಲಿನಟ್ಟಿಂತ ಇಮ್ರಾನ್ರಿಗೆ ಬೇಡಲಿಕ್ಕೆ ಹೋದಾಗ ಆ CMರನ್ನು, ಒಂದು ಪ್ರದೇಶ CMರನ್ನು ಬಡಿದು ಹೊಡೆದು ಕೆಳಗೆ ತುಳಿದಿದ್ದಾರೆ ಅಂತ ಸುದ್ದಿಗಳು ಬರ್ತಾಯಿತ್ತು. ನಿಜವಾಗಿಯೂ ಇದು ಗಾಬರಿಗೊಳ್ಳುವಂಥ ವಿಷಯ. ಯಾಕೆ ಭೇಟಿ ಮಾಡಿಸ್ಕೊಡ್ತಾ ಇಲ್ಲ? ನಿಜವಾಗಿಯೂ ಇಮ್ರಾನ್ ಖಾನ್ ಇದ್ದಾರಾ? ಈಗಾಗಲೇ ಒಂದು 2 ದಿನಗಳ ಹಿಂದೆ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಪತ್ರ ಬರೆಸಿದ್ದೆವು ಈ ಒಂದು ಸೇನಾಧಿಕಾರಿಗಳಿಂದ. ಅದರಿಂದ ಏನೋ ಆ ಪಾರ್ಟಿಯ, ಇಮ್ರಾನ್ ಖಾನ್ ಪಾರ್ಟಿ ಆಗಿರ್ಬೋದು, ಅವ್ರ ಸಂಬಂಧಿಕರಾಗಿರ್ಬೋದು, ಅವರ ರಿಲೇಟಿವ್ಸ್ ಜೊತೆಗೆ ಇನ್ನುಳಿದವರು ಅಥವಾ ಅವ್ರಿಗೆ ಒಂದೇನು ಸಮಾಧಾನ ಮಾಡುವಂಥ ಕೆಲಸ ಮಾಡಿದರು. ಆದರೆ ಈಗ ನೋಡಿದರೆ ಈ ರೀತಿಯಾಗಿ ಈ ಕಳೆದ 48 ಗಂಟೆಗಳಲ್ಲಿ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಮತ್ತು ಅದೇ ಕಾಲಕ್ಕೆ ಒಬ್ಬ ಮುಖ್ಯಮಂತ್ರಿ ಹೋದರೂ ಸಹಿತ ಅವ್ರಿಗೆ ತೋರಿಸ್ತಾ ಇಲ್ಲ, ಅವ್ರು ಇದ್ದಾರಪ್ಪ ಅನ್ನೋಂಥ ಒಂದು ಸಾಕ್ಷಿಯನ್ನು ಕೊಡ್ತಾ ಇಲ್ಲ. ಅಂದಾಗ ಏನಾಯಿತು, ಏನು ನಡೀತಾ ಇದೆ ಅಲ್ಲಿ ಪಾಕಿಸ್ತಾನದಲ್ಲೇ ಅನ್ನುವಂಥದ್ದು ಭಾಳ ಕುತೂಹಲ ಇಡೀ ವಿಶ್ವಕ್ಕಾಗಿಬಿಟ್ಟದ. ಯಾಕಂದರೆ ಇಮ್ರಾನ್ ಖಾನ್ ಏನು ಸಣ್ಣ ವ್ಯಕ್ತಿತ್ವದ ಮನುಷ್ಯರಲ್ಲ ಅವರು. ಪಾಕ್ ದೇಶದ, ಪಾಕಿಸ್ತಾನದ ಒಬ್ಬ ಸರ್ವೋನ್ನತ ನಾಯಕ ಅಷ್ಟೇ ಅಲ್ಲ, ಒಬ್ಬ ಕ್ರಿಕೆಟರ್ ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ವರ್ಲ್ಡ್ ಕಪ್ ಅಂತ ತಂದುಕೊಟ್ಟಂಥ ವ್ಯಕ್ತಿ. ಹೀಗಾಗಿ ಅವ್ರ ಬಗ್ಗೆ ಭಾಳಷ್ಟು ಜನರಿಗೆ ಪ್ರೀತಿ, ವಿಶ್ವಾಸ. ಹೀಗಾಗಿ ಅವರೂ ಸಹ ಒಂದು ಇಂಗ್ಲೆಂಡು, ಅಮೇರಿಕಾ ಅಲ್ಲೆಲ್ಲಿ ಬೆಳೆದಂಥ ವಿದೇಶಗಳಲ್ಲಿ ಬೆಳೆದ್ರಿಂದಾಗಿ ಸಹಜವಾಗಿ ಡೆಮೊಕ್ರೆಟಿಕ್ ಸೆನ್ಸ್ ಅಂದರೆ ಪ್ರಜಾಪ್ರಭುತ್ವ ತತ್ವಗಳು ಸ್ವಲ್ಪ ಅವರು ಇರೋದ್ರಿಂದಾಗಿ ಅವರು ಈ ಆಸಿಮ್ ಮುನೀರ್, ನಿಮ್ಗೆ ಗೊತ್ತದೆ ಈಗಾಗಲೇ ಆಸಿಮ್ ಮುನೀರ್ ಯಾರು ಅಂತೇಳಿ, ಅವನು ಸೇನಾಧಿಪತಿ ಆಫ್ ಪಾಕಿಸ್ತಾನ್, ಈ ಸೆಟ್ ಅವನಾಗಿದ್ದಾರೆ. ಈಗ ತಮ್ಮ ಸಂವಿಧಾನಕ್ಕೆ 27 ತಿದ್ದುಪಡಿಯನ್ನು ಮಾಡಿ ಈಗ CDF ಅಂತಂದ್ರೆ ಅತ್ಯಂತ ಚೀಫ್ ಡಿಪಾರ್ಟ್ಮೆಂಟ್ ಆಫ್ ದ ಫೋರ್ಸ್ ಅಂತೇಳಿ ಮಾಡಿಕೊಂಡು ಇಡೀ ಒಂದು ಸೈನ್ಯವನ್ನು ತನ್ನ ಸುಪರ್ದಿಗೆ, ಅಷ್ಟೇ ಅಲ್ಲ ಇಡೀ ದೇಶದ ಸುಪರ್ದಿಗೆ, ಅಲ್ಲಿ ಪ್ರಧಾನಿ, ಅಲ್ಲಿ ಅಧ್ಯಕ್ಷ ಎಲ್ಲ ಸೂಪರ್ ಅನ್ನುವಂಥ ಅಮೆಂಡ್ಮೆಂಟ್ ಮಾಡಿಕೊಂಡು ನಂತರ ಒಂದು ಅಧಿಕಾರ ಮುಗಿದ್ರೂ ಸಹಿತ ಅವ್ರಿಗೆ ಯಾರೂ ಅಟ್ಯಾಕ್ ಮಾಡೋಕ್ಕೆ ಬಂದಿರಬಾರ್ದಂತೆ ಸಂವಿಧಾನಕ್ಕೆ ಒಂದು ತಿದ್ದುಪಡಿ ತೊಗೊಂಬಂದು ಇವತ್ತು ಆಳ್ತಾ ಇದ್ದಾರೆ ಆಸಿಮ್ ಮುನೀರ್ ಅವ್ರಿಗೆ ನೇರವಾಗಿ ಇವರೊಬ್ಬ ವೈಯಕ್ತಿಕವಾಗಿ ವೈರಿಯಾಗಿ ಬೆಳೆದಂಥವ್ರು, ಅಂದರೆ ಡೆಮೊಕ್ರೆಟಿಕ್ ಆಗಿ ಇವರು ಹೇಳೋಂಥವ್ರು, ಅವ್ರು ಡಿಕ್ಟೇಟರ್ ಆಗಿ ಬೆಳೆದಂಥ ಆಸಿಮ್ ಮುನೀರ್ ಇದ್ದಂಥವ್ರು ಈಗಾಗಲೇ ಇವ್ರನ್ನ ಒಂದು ಯಾವುದೋ ಕೇಸ್ನಲ್ಲಿ, ಅಂದರೆ ಭ್ರಷ್ಟಾಚಾರದ ಕೇಸ್ನಲ್ಲಿ ಹಾಕಿ 14 ವರ್ಷ ಕಠಿಣ ಶಿಕ್ಷೆ ಆಗಿದೆ, ಜೀವಾವಧಿ ಶಿಕ್ಷೆ ಕೊಡಿಸಿದಂಥ ಪ್ರಕರಣ ಇದಾಗಿದೆ. ಹೀಗಾಗಿ ಇಮ್ರಾನ್ ಖಾನ್ರನ್ನ ಈ ಅಬಿಲ್ ಗುರಾ ಅನ್ನುವಂತಹ ಒಂದು ಜೈಲಿನಲ್ಲಿ ಹಿಡಿದಿಟ್ಟಿದ್ದಾನೆ ಅಂತೇಳಿ, ಈ ಜೈಲಿನ ವಿವರಣೆ ಕೇಳಿದರೆ ಡೆತ್ ಸೆಂಟೆನ್ಸ್ ಕೊಟ್ಟವ್ರಿಗೆ ಮಾತ್ರ ಅಲ್ಲಿ ಹಾಕ್ತಾರೆ. ಸಾವಿನ ಒಂದು ಏನು ಶಿಕ್ಷೆ ಆಗಿರ್ತದೆ ಅವ್ರನ್ನೆಲ್ಲ ಹಾಕಿರ್ತಾರೆ. ಅದರೊಳಗೆ ಕತ್ತದ, ಬೆಳಕಿಲ್ಲ, ಏನಿಲ್ಲ ಅಂತೇಳಿ ಹೋಗಿ ಇಟ್ಟಿರ್ತಾರೆ ಅನ್ನೋಂಥ ಸುದ್ದಿಗಳು ಬರ್ತಾಯಿದ್ದಾವೆ. ಹೀಗಾಗಿ ಈ ವ್ಯಕ್ತಿ ಇಮ್ರಾನ್ ಖಾನ್ ಉಳಿಸಿದಾನೆ ಆಸಿಮ್ ಮುನೀರ. ಮತ್ತು ಆಸಿಮ್ ಮುನೀರ್ಗೆ ಒಳಗೆ ಅಂಜಿಕೆ ಅದ, ಯಾಕಂದರೆ ಅಲ್ಲಿ ಜನಪ್ರತಿನಿಧಿ, ಜನನಾಯಕ ನಮ್ಮ ಇಮ್ರಾನ್ ಖಾನ್. ಹೀಗಾಗಿ ಇಮ್ರಾನ್ ಖಾನ್ನ ಹೊಡೆದು ಉಳಿಸೋದು ಸರಳಿಲ್ಲ. ಆದರೆ ಈ ಮಿಲಿಟ್ರಿ ಅವ್ರಿಗೆ ಯಾವ ಪ್ರಶ್ನೆನೂ ಇಲ್ಲಲ್ಲ, ಯಾಕಂದರೆ ಎಲ್ಲರೂ ಮೀರಿರ್ತಂಥವ್ರು ಇರ್ತಾರೆ ಇವರು. ಅದರಲ್ಲೂ ಮುಖ್ಯ ಡಿಕ್ಟೇಟರ್ಸ್ ಆಗಬೇಕು ಅನ್ನೋಂಥ ಈ ಒಬ್ಬ ಆಸಿಮ್ ಮುನೀರ್ ಏನು ಬೇಕಾದರೂ ಮಾಡಲಿಕ್ಕೆ ಹೆಸೋನಲ್ಲ ಅನ್ನೋ ಸಹಿತ ಈಗಾಗಲೇ ಗೊತ್ತಿರೋ ವಿಷಯ. ಆಲ್ರೆಡಿ ಅವ್ರ ಸಹೋದರಿಯರಿಗೆ, ಅಂದ್ರೆ ನಮ್ಮ ಇಮ್ರಾನ್ ಖಾನ್ರ ಸಹೋದರಿಗೆ ನೋಡ್ಲಿಕ್ಕೆ ಬಿಟ್ಟಿಲ್ಲ. ಸ್ವತಃ ಒಂದು ಪ್ರದೇಶದ ಮುಖ್ಯಮಂತ್ರಿ, ಖೈಬರ್ ಪ್ರದೇಶದ ಮುಖ್ಯಮಂತ್ರಿ ಅವ್ರು ನೋಡ್ಲಿಕ್ಕೆ ಬಿಟ್ಟಿಲ್ಲ. ಅಷ್ಟರ ಹೊಡೆದು ಕಳಿಸಿದ್ದಾರೆ ಸೈನ್ಯ ಅಥವಾ ಪೊಲೀಸರು. ಇದೆಲ್ಲ ಗಮನಿಸಿದಾಗ ಜೀವಂತಿದ್ದಾರಾ ಇಮ್ರಾನ್ ಖಾನ್ ಅನ್ನೋದು ಪ್ರಶ್ನೆ ಹುಟ್ಟುವ ಜೊತೆಗೆ ಒಂದಲ್ಲಿ ಇಲ್ಲ ಅಂದರೆ ದಂಗೆ ಎದ್ದಿತ ಅಂತೇಳಿ. ಯಾಕೆಂದ್ರೆ ದಂಗೆ ಏಳು ಎಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನು ಕೆಲವರು ತಜ್ಞರ ಪ್ರಕಾರ ಆ ದಂಗೆ ಎದ್ದ ತಕ್ಷಣ ಅದನ್ನು ನೆಪ ಇಟ್ಕೊಂಡು ಇಮ್ರಾನ್ ಖಾನನ್ನು ಮುಗಿಸಿ ಅದರೊಳಗೆ ಕಂಟ್ರೋಲ್ ತೊಗೊಳ್ಬೇಕು ಅಂತ ಏನಾದರೂ ಹುಚ್ಚು ಸಾಹಸ ಮಾಡ್ತಾ ಇದ್ದಾರೆ ಆಸಿಮ್ ಮುನೀರು ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದ್ದಾವೆ. ಇದು ಖರೇನ ಆಗಿದ್ರೆ, ಸತ್ಯನಾಗಿದ್ದರೆ ನಿಜವಾಗಿಯೂ ಕಳವಳ ಪಡುವಂಥ ವಿಷಯ. ಒಂದು ಜನರ ಮನಸ್ಸನ್ನು ತಿಳ್ಕೊಳ್ಳೋ ಸಲುವಾಗಿ ಏನೋ ಮಾಡೋ ಸಲುವಾಗಿ ಮಾಡ್ತಾ ಇದ್ದಾರೆ ಇವರು ಅನ್ನುವಂಥ ಒಂದು ಸಂಶಯ ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಅವ್ನು ನಿಜವಾಗಿ ಮುಗಿಸ್ಬಿಟ್ಟಿದ್ದಾರಾ ಅನ್ನುವಂಥ ವಿಷಯ. ಇಮ್ರಾನ್ ಖಾನ್ ನಿಜವಾಗಿ ಮುಗಿಸ್ಬಿಟ್ಟಿದ್ರೆ ದಂಗೆ ಎದ್ದರೆ ಆ ದಂಗೆಯನ್ನು ಕರ್ಬ್ ಮಾಡೋ ನೆಪದಲ್ಲ ಇಡೀ ದೇಶದ ಮೇಲೆ
ಒಂದು ಏನಪ್ಪ ಅಂತಂದ್ರೆ ಡಿಕ್ಟೇಟರ್ ಆಡಳಿತ ತರುವಂಥ ಎಲ್ಲ ಸಾಧ್ಯಗಳು ಇದ್ದಾವೆ ಅನ್ನೋಂಥ ಮಾತುಗಳು ಇದ್ದಾವೆ. ಯಾಕಂದ್ರೆ ನೆಪ ಬೇಕಾಗಿದೆ ಅವ್ರಿಗೆ, ಅದು ಮಾಡ್ತಾ ಇದ್ದಾರೆ ತಜ್ಞರು ಹೇಳ್ತಾ ಇದ್ದಾರೆ. ಬಟ್ ಒಂದು ವೇಳೆ ದಂಗೆ ಹೇಳಿಲ್ಲ ಅಂತಂದರೆ ಅಲ್ಲೇ ಅವ್ರು ಮುಗಿಸಿ ಹಾಕುವಂಥ ಇಮ್ರಾನ್ ಖಾನ್ರ ಜನನಾಯಕರವರು, ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆ ಆದಂಥವ್ರು ಅವ್ರು ಮುಗಿಸಿಬಿಡಬೇಕು ಅನ್ನೋ ತಂತ್ರಗಾರಿಕೆ ಇರ್ಬೋದು ಅನ್ನೋಂಥ ಮಾತುಗಳು. ಅದೇನೋ ಆಗಲಿ, ಪಾಕ್ ಮಾತ್ರ ಒಳಗಿಂದೊಳಗೆ ಭಾಳ ಕುದೀತಾ ಇದೆ. ಬೇಕಾದ ಸಂದರ್ಭಗಳು ಏನು ಬೇಕಾದಾವು ಸಾಧ್ಯಗಳಿದ್ದಾವೆ. ಹೀಗಾಗಿ ಅದು ಜನಸಂಖ್ಯೆ ಆಗಿ ಏರ್ಪಟ್ಟ ಮತ್ತೇನೋ ಹಾಗೆ ಆ ಉರಿಯಲ್ಲೇ ಆಸಿಮ್ ಮುನೀರ್ ಸುಟ್ಟು ಹೋದ್ರೂ ಹೋಗ್ಬೋದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಲ್ಲಿ ಸುಲಭವಿಲ್ಲ. ಯಾಕಂದ್ರೆ ವಿಶೇಷವಾಗಿ ಇಮ್ರಾನ್ ಖಾನ್ನ ತಮ್ಮ ಏನಪ್ಪ ಅಂತಂದ್ರೆ ತಮ್ಮ ದೇಶದ ಒಬ್ಬ ದೊರೆ ಅನ್ನೋರಂಗೆ ನೋಡ್ದು ಬಂದಿದ್ದಾರೆ ಅಲ್ಲಿ ಜನ. ಮತ್ತು ಜನ ಆಯ್ಕೆ ಮಾಡಿದ್ದು ಪ್ರಧಾನಿ ಆದಂಥವ್ರು ಯಾವುದೋ ಒಂದು ಕಾರಣ ಹಾಕಿ ಅವರು ಭ್ರಷ್ಟಾಚಾರದ ಆರೋಪ ಹಾಕಿ ನಮ್ಮ ಆಸಿಮ್ ಮುನೀರ್ ಅವರು ಅವರನ್ನು ಒಳಗೆ ಹಾಕಿದ್ದು ಈಗಾಗಲೇ ಇತಿಹಾಸದ ಅಲ್ಲೇ ಅವರು ಮುಗಿಸ್ಬೇಕು ಅನ್ನೋಂಥದ್ದು. ಮತ್ತು ಈಗಾಗಲೇ ಅವ್ರು ಇಟ್ಟಂಥ ರೀತಿ ಜೈಲಿನ ವಾತಾವರಣ ಎಲ್ಲ ಗಮನಿಸಿದಾಗ ನಿಶ್ಚಿತವಾಗಿಯೂ ಇದೊಂದು ಭೀಕರವಾದಂತಹ ಏನಪ್ಪ ಅಂತಂದ್ರೆ ಡೆವಲಪ್ಮೆಂಟ್ ಪಾಕಿಸ್ತಾನದಲ್ಲಿ ಅಂತ ಹೇಳಬೇಕಾಗಿದೆ. ಈಗಾಗಲೇ ಇತಿಹಾಸದಲ್ಲಿ ಸಾಕಷ್ಟು ಆಗಿದೆ ಇಂಥ ಡಿಕ್ಟೇಟರ್ಗಳು, ಅದರಲ್ಲಿ ಮುಖ್ಯವಾಗಿ ಸೇನಾಧಿಕಾರಿಗಳು, ಇಂದಿನ ಅನೇಕ ಅಲ್ಲಿಯ ಜನರಿಂದ ಆಗಿ ಅಂತ ಜುಲ್ಫಿಕರ್ ಅಲ್ಲಿ ಬಿಟ್ಟು ಅವ್ರ ಕೊಲೆ ಆಗ್ತದೆ. ಆನಂತರ ಇನ್ನೂ ಅನೇಕ ಬರ್ತಾಯಿದ್ದಾರೆ ಅಲ್ಲಿ ಮೇಲೆ ಜನರಿಂದ ಆಯ್ಕೆ ಆದಂಥವ್ರು. ಅವ್ರನ್ನೆಲ್ಲ ಈ ಡಿಕ್ಟೇಟರ್ಗಳು ಕೊಲೆ ಮಾಡಿ ಹೋದ್ರು, ಶೈಲಿಗೆ ಹಾಕಿ ಆಡಳಿತ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅದಿಶೆಯಲ್ಲೇ ಇಮ್ರಾನ್ ಖಾನ್ ಅವ್ರದ್ದು ಆಗ್ತದನಾ ಅನ್ನುವಂಥ ಭಯ ಅಲ್ಲಿಯ ಜನರಿಗೆ, ವಿಶೇಷವಾಗಿ ವಿದೇಶಗಳಲ್ಲೂ ಸಹ ಚರ್ಚೆ ಆಗ್ತಾನೆ ಇದೆ. ಆಗ್ಬೋದಾ ಏನಾದರೂ ಇಮ್ರಾನ್ ಉಳಿತಾರ ಇಲ್ವಾ ಅನ್ನುವಂಥದ್ದು. ಆದರೆ ಈಗಿನ ಒಟ್ಟು ಡೆವಲಪ್ಮೆಂಟ್ ನೋಡಿದಾಗ, ಅಲ್ಲಿ ಪರಿಸ್ಥಿತಿಯನ್ನು ನೋಡಿದಾಗ ಇಮ್ರಾನ್ ಖಾನ್ ಜೀವಂತ ಅದಾರು ಅಂತ ಯಾರಿಗೆ ಅನಿಸ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಅವರು ಉಳಿಸೋದ್ರಿಂದ ನಾಳೆ ಮುಂಬರುವ ದಿನಗಳಲ್ಲೇ ಒಂದು ವೇಳೆ ಇಲೆಕ್ಷನ್ ನಡೆದವು ಮತ್ತೇನೋ ಆದರೆ ಇಮ್ರಾನ್ ಖಾನ್ ಮರಳಿ ಪ್ರಧಾನಿ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆ ದಿಶೆಯಲ್ಲೇ ಅಲ್ಲಿಯ ಆಸಿಮ್ ಮುನೀರ್ ಏನು ಈ ಸೇನಾಧಿಪತಿ ಇದ್ದಾರೆ, ಆಲ್ರೆಡಿ ಇಡೀ ಅಲ್ಲಿಯ ಪ್ರೈಮ್ ಮಿನಿಸ್ಟರ್ ಶಾಬಾಜ್ ಶರೀಫ್ ಅಂತೇಳಿ ಆ ಶರೀಫ್ರು ಸಹಿತ ಮಂಡಲದಲ್ಲಿ ಇಟ್ಕೊಂಡಿದ್ದಾರೆ, ಸುದ್ದಿಗಳಿದ್ದಾವೆ. ರಾಷ್ಟ್ರಪತಿನ ಸಹಿತ ಮಂಡಲದಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲಕ್ಕಿಂತ CDF ಅನ್ನುವಂಥ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ತಾನಪ್ಪ ಮುಂದಿನ ಸರ್ವಾಧಿಕಾರಿ ತಾನ ಆಳುವಂತ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಆಸಿಮ್ ಮುನೀರ್ ಕೈ ಇಡೀ ಪಾಕಿಸ್ತಾನ ಹೋಗ್ತದೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಅಂತಾರಾಷ್ಟ್ರೀಯವಾಗಿ ಅಮೆರಿಕ ಜೊತೆಗೆ ಸಂಪರ್ಕ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಆ ಮನುಷ್ಯ. ಜೊತೆಗೆ ಟ್ರಂಪ್ ಅವ್ರ ಜೊತೆಗೂ ಒಳ್ಳೆಯ ಸ್ನೇಹವನ್ನು ಕಾಯ್ಕೊಂಡಿದ್ದಾನೆ. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ಈ ಆಸಿಮ್ ಮುನೀರ್ದಿಂದವರು ಅಂತಾರಾಷ್ಟ್ರೀಯ ಮಟ್ಟದವರು ತಮ್ಮ ಗೆಳೆತನ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಚೈನಾ ಜೊತೆಗೂ ಸಂಪರ್ಕ ಮಾಡ್ಕೊಳ್ತಾ ಇದ್ದಾರೆ, ಸುದ್ದಿಗಳಿದ್ದಾವೆ. ಒಟ್ಟಾರೆಯಾಗಿ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಅಲ್ಲಿಯ ಈಗ ಇದ್ದಂತಹ ಶರೀಫರ ಸರ್ಕಾರವನ್ನು ಕಿತ್ತಾಗಿ ಯಾವಾಗ ಬೇಕಾದಾಗ ಇವರು ಅಲ್ಲಿಯ ಡಿಕ್ಟೇಟರ್ ಅಂತ ಘೋಷಣೆ ಮಾಡಿಕೊಳ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಅದೇನೋ ಆಗಲಿ, ಇಮ್ರಾನ್ ಖಾನ್ರ ಈ ಒಂದು ಸುದ್ದಿಯನ್ನು ಹಬ್ಬಿಸುವಂಥದ್ದು ಅದು ಸಹಿತ ಈ ಸೇನಾಧಿಪತಿ ಮಾಡ್ತಾ ಇದ್ದಾರೆ ಅನ್ನೋದು ಸುದ್ದಿಗಳಿದ್ದಾವೆ. ಯಾಕಂದ್ರೆ ಅದನ್ನು ಮಾಡಿ ಜನರ ಮನಸ್ಸು ಏನಂತ ನೋಡಿಕೊಂಡು ಆ ನೆಲೆಯಲ್ಲಿ ತಾವು ಮುಂದಿನ ನಿರ್ಧಾರ ತಗೋಬೇಕು ಅಂತ ಒಂದು ತಂತ್ರಗಾರಿಕೆಯೂ ಇಲ್ಲದ ಅಂತ ಹೇಳಲಿಕ್ಕೆ ಹಚ್ಚಿದ್ದಾರೆ. ಒಟ್ಟಾರೆಯಾಗಿ ಈಗಿನ ಪರಿಸ್ಥಿತಿ ನೋಡಿದ್ರಪ್ಪ ಅಂತಂದ್ರೆ ಇಮ್ರಾನ್ ಖಾನ್ ಬದುಕಿದಾರ ಅನ್ನೋದು ಭಾಳ ಹೇಳೋದು ಕಷ್ಟ. 100ಕ್ಕೆ 10ರಷ್ಟು ಇದ್ರೆ ಹೆಚ್ಚಿಂದು ಅನ್ನೋಂಥ ಮಾತು ಹೇಳ್ತಾಯಿದ್ದಾರೆ. ಇನ್ನೂ ಅದಕ್ಕೆ ಕಡಿಮೆ ಅನ್ನೋ ಮಾತು ಮಾತಾಡ್ತಿದ್ದಾರೆ. ಎಲ್ಲರಾಗಲಿ ಇಮ್ರಾನ್ ಖಾನ್ರ ಜೀವಕ್ಕೆ ಏನಾಗದೇ ಇರಲಿ ಅನ್ನೋದು ಎಲ್ಲರ ಒಂದು ಬಯಕೆ. ಆದರೆ ಆ ಬಯಕೆ ಏನಿರ್ತದಿಲ್ಲ ಗೊತ್ತಿಲ್ಲ. ಏನಿದ್ರು ಈಗ ಇಮ್ರಾನ್ ಖಾನ್ರ ಜೀವ ಆಸಿಮ್ ಮುನೀರ್ ಅವರ ಅಂಗೈಯಲ್ಲಿ, ಮುಷ್ಟಿಯಲ್ಲಿ ಅನ್ಬೋದು ನೀವು. ಯಾವಾಗ ಬೇಕಾದ್ರೆ ಹೆಚ್ಚಿಗೆ ಬರೋದು ಅದನ್ನು ಆ ಗುಬ್ಬಿಯನ್ನು ಇಮ್ರಾನ್ ಖಾನ್ ಇವತ್ತು ಗುಬ್ಬಿ ಆಗಿಬಿಟ್ಟದ ಈ ಒಬ್ಬ ಆಸಿಮ್ ಮುನೀರ್ ಕೈಯಲ್ಲಿ ಅನ್ನೋ ಒಂದು ಮಾತು ನೆನಪಿಸ್ಕೊಳ್ತಾ, ನಿಜವಾಗಿ ಘಟನೆ ಆಗದೇ ಇರಲಿ, ಇಮ್ರಾನ್ ಉಳಲಿ, ಇಮ್ರಾನ್ ಬರಲಿ. ಇಮ್ರಾನ್ ಖಾನ್ರ ಬಗ್ಗೆ ಭಾರತದಲ್ಲೂ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ. ಜೊತೆಗೆ ಒಳ್ಳೆಯ ಒಬ್ಬ ಡೆಮೊಕ್ರೆಟಿಕ್ ಸೆನ್ಸ್ ಇದ್ದಂಥ ವ್ಯಕ್ತಿ ಇರಬೇಕು ನಮ್ಮ ನೆರೆಯ ರಾಷ್ಟ್ರದಲ್ಲಿ ಅನ್ನೋದು ಎಲ್ಲರ ಭಾರತೀಯರ ಬಯಕೆ. ಆದರೆ ಈ ಬೈಕ್ ಈಡೇರ್ತದನ ಅದೇನಿದ್ರು ಈಗ ನಮ್ಮ ಆಸಿಮ್ ಮುನೀರ್ ಅವರ ಅಂಗೈಯಲ್ಲಿ ಅದ ಅವ್ರ ಭವಿಷ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.